ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸ್ನೇಹಿತರಾದಂಥ ಎಂ ಜಗದೀಶ್ ಅವರೇ, ಮುಖ್ಯ ಅತಿಥಿಗಳಾದಂಥ ಎಚ್ ವಿ ಮೂರ್ತಿ ಅವರೇ, ಪೂರ್ಣಚಂದ್ರ ಸರ್ ಅವರೇ, ಡಾಕ್ಟರ್ ಬಿ ಶಿವಕುಮಾರ್ ಅವರೇ, ಜೊತೆಗೆ ಈ ಕಾರ್ಯಕ್ರಮದ ರೂವಾರಿಗಳು ಸ್ನೇಹಿತರಾದಂಥ ರೇಣುಕಾ ಪ್ರಸಾದ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನಿತರ ಎಲ್ಲ ಗೌರವಾನ್ವಿತರೆ, ಪ್ರೀತಿಯ ಪುಟಾಣಿಗಳೇ, ಯಾಕೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಾದರೂ ಎರಡು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವೆಲ್ಲ ಭಾವಿಸ್ತೀವಿ. ನೀವೆಲ್ಲ ಕರ್ನಾಟಕದಲ್ಲಿ ಹುಟ್ಟಿದ್ರೆ ನೀವೆಲ್ಲ ಅದೃಷ್ಟವಂತರು. ಏಕೆಂದರೆ ಬೇರೆ ಬೇರೆ ರಾಜ್ಯದಲ್ಲಿ ರಾಷ್ಟ್ರಗಳಲ್ಲಿ ನಾವು ಹೋಲಿಕೆ ಮಾಡಿದಾಗ ನಾವು ಈ ಗಂಧದ ನಾಡು, ಶ್ರೀಗಂಧದ ನಾಡು ಅಂತ ಏನು ನಾವು ಕರಿತೀವಿ, ನಾವೆಲ್ಲ ಕೂಡ ಅದೃಷ್ಟವಂತರು. ಆದ್ರಿಂದ ಪ್ರತಿ ವರ್ಷ ನವೆಂಬರ್ 1ರಂದು ನಾವೇನು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತೀವಿ, ಅದು ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಆಗಬಾರ್ದು, ಇದು ವರ್ಷ ಪೂರ್ತಿ ಇರಬೇಕು ಅಂತ ನಾನಾದರೂ ಭಾವಿಸ್ತೀನಿ. ಇವತ್ತಿನ ದಿನ ಎಲ್ಲರೂ ಕೂಡ ಮಕ್ಕಳು ಏನಾಗ್ತಾರೆ, ಎಲ್ಲ ಆಂಗ್ಲ ಮಾಧ್ಯಮದ ಬಳಕೆಯನ್ನ ಮಾಡ್ತಾ ಮಾತೃಭಾಷೆಯ ಕಡೆ ಗಮನವನ್ನ ಕಡಿಮೆ ಕೊಡ್ತಾ ಇದ್ದಾರೆ. ನಾವು ಕೂಡ ಸೇರಿ, ನನ್ನನ್ನೂ ಸೇರಿ ಎಲ್ಲ ಪೋಷಕರು ಆಸೆ ಏನು, ನಮ್ಮ ಮಕ್ಕಳು ಇಂಗ್ಲಿಷ್ ಕಲಿಬೇಕು, ಮುಂದಿನ ದಿನಗಳಲ್ಲಿ ಕೆಲಸ ಸಿಗಬೇಕು ಅಂತ ಎಲ್ಲ ಕೂಡ ಆಸೆ ಇಟ್ಕೊಳ್ತೀವಿ. ನಿಮಗೆಲ್ಲ ಗೊತ್ತಿರಲಿ, ನಾವು ಕೂಡ ಪ್ರಾರಂಭದಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಆಗಿದ್ದು, ನಂತರ ನಾವು ಆಂಗ್ಲ ಮಾಧ್ಯಮನೂ ಕಲ್ತ್ಕೊಂಡು ನಮಗೂ ಕೂಡ ಕೆಲಸ, ಸರ್ಕಾರಿ ನೌಕರಿ ಸಿಕ್ಕಿದೆ. ಅದರಿಂದ ಎಲ್ಲರೂ ಕೂಡ ಮೊದಲನೇದಾಗಿ ಮಾತೃಭಾಷೆಯ ಕನ್ನಡವನ್ನು ವಿಶೇಷವಾಗಿ ಎಲ್ಲರೂ ಕಲೀರಿ. ಜೊತೆಗೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಹೆಚ್ಚು ಹೆಚ್ಚು ಕನ್ನಡದಲ್ಲೇ ಮಾತಾಡಿ. ಅದರಿಂದ ಅಪ್ಪ ಅಮ್ಮ ಪ್ರೀತಿ ವಾತ್ಸಲ್ಯ ಎಲ್ಲ ಬರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮಮ್ಮಿ ಡ್ಯಾಡಿ ಸಂಸ್ಕೃತಿ ಹೋಗಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಮ್ಮನ್ನೇ ನೋಡ್ಕೊಳ್ಳಲ್ಲ, ಆ ರೀತಿ ಆಗುತ್ತೆ. ಆದ್ರಿಂದ ಎಲ್ಲ ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ನನ್ನ ಮನವಿ, ಮೊದಲನೇದಾಗಿ ಎಲ್ಲರೂ ಕೂಡ ಕನ್ನಡವನ್ನ ಕಳಿಸಿ ಕನ್ನಡವನ್ನ ಉಳಿಸ್ಬೇಕು ಅಂತ ನಾನಾದ್ರೂ ಹೇಳ್ತಾ, ಇದೊಂದು ಮಾತನಾಡೋ ಸಂದರ್ಭ ಅಲ್ಲ. ಎಲ್ಲ ವಿದ್ಯಾರ್ಥಿಗಳು, ಅದರಲ್ಲೂ ಪುಟಾಣಿ ವಿದ್ಯಾರ್ಥಿಗಳು ಎಲ್ಲ ಅಲಂಕಾರ ಮಾಡಿಕೊಂಡು ನಿಮ್ಮ ಸಾಂಸ್ಕೃತಿಕ ಏನು ಕಾರ್ಯಕ್ರಮನ ನೀಡಲಿಕ್ಕೆ ತಯಾರಾಗಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಶುಭವಾಗಲಿ. ಜೊತೆಗೆ ವಿಶೇಷವಾಗಿ ರೇಣುಕಾ ಪ್ರಸಾದ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಖುಷಿ ಆಯಿತು. ಅವರು ನಮ್ಮ ಐಚೂರಿನ ನಿವಾಸಿಯಾಗಿದ್ದು ರಾಮನಗರ, ಬೆಂಗಳೂರು, ರಾಜ್ಯದ ವಿವಿಧ ಮೂಲೆಗಳಲ್ಲಿ ಪ್ರದರ್ಶನವನ್ನ ನೀಡ್ತಾ ಕನ್ನಡದ ಕಲೆ ಸಂಸ್ಕೃತಿಯನ್ನ ಉಳಿಸಲಿಕ್ಕೆ ಸಾಹಿತ್ಯವನ್ನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬರಲಿ ಅಂತ ನಾನಾದರೂ ಹಾರೈಸ್ತೀನಿ. ಯಾಕಂದ್ರೆ ಈ ದಿನ ಸೇವೆಯನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಎಲ್ಲರೂ ಕೂಡ ನನ್ನ ಲೀಡ್ರು ನನಗೋಸ್ಕರ ಏನ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಅವ್ರ ಆಶ್ರಮ ನಡೆಸ್ತಾ ಇರ್ತಕ್ಕಂಥದ್ದು, ಬಡ ಮಕ್ಕಳುಗಳಿಗೆ ಉಚಿತವಾಗಿ ತರಬೇತಿ ನೀಡ್ತಕ್ಕಂಥದ್ದು, ಇವೆಲ್ಲವನ್ನು ನಾವು ಗಮನಿಸಿದಾಗ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷ ನಾನೇ ಅವ್ರಿಗೆ ಒಂದು ವೆಲ್ಕಮ್ ಮಾಡೋದಾಗ್ಲಿ. ಯಾಕಂದ್ರೆ ಕನ್ನಡ ಸಾಹಿತ್ಯ ಕನ್ನಡ ಸಂಸ್ಕೃತಿ ಇಲಾಖೆ ಇರೋದ್ರಿಂದ ಯಾರು ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕಾರವನ್ನ ಪಡಿತಾರೋ ನಮ್ಮ ಜಿಲ್ಲೆಯಿಂದ, ಅವ್ರಿಗೆ ಅಧಿಕೃತವಾಗಿ ಸರ್ಕಾರ ನನ್ನನ್ನೇ ಕಳಿಸೋದು, ನಾನೇ ಹೋಗಿ ಅವ್ರನ್ನ ವೆಲ್ಕಮ್ ಮಾಡೋದಾಗ್ಲಿ, ಅವ್ರಿಗೆ ಪ್ರಶಸ್ತಿ ಬರಲಿ. ಪ್ರಶಸ್ತಿ ಅಂತ ನಿಮಗೆ ಗೊತ್ತಿದೆ, ಮೊದಲು 1 ಲಕ್ಷ ಇತ್ತು, ಇವಾಗ 5 ಲಕ್ಷ ಕ್ಯಾಶ್ ಕೊಡ್ತಾ ಇದ್ದಾರೆ. ನಮ್ಗೆ ಈ ಬಾರಿ ನಮ್ಮ ರಾಮೇಗೌಡರಿಗೆ ಬಂತು, ಜೊತೆಗೆ ಗೌತಮ್ ಚನ್ನಪಟ್ಟಣ ಅವ್ರಿಗೆ ಬಂತು, ಜೊತೆಗೆ 25 ಗ್ರಾಮ್ ಚಿನ್ನದ ಪದಕನೂ ಕೂಡ ಜೊತೆಗೆ ಕೊಡ್ತಾರೆ. ಅದು ಅವ್ರಿಗೆ ಲಭಿಸ್ಲಿ. ಮತ್ತಷ್ಟು ಸೇವೆ ಸಮಾಜಕ್ಕೆ ಮಾಡಲಿ. ಯಾವ ವ್ಯಕ್ತಿ ಸಮಾಜಮುಖಿ ಕೆಲಸವನ್ನ ಮಾಡ್ತಾನೋ ಒಂದಲ್ಲ ಒಂದಿನ ಪ್ರಶಸ್ತಿ ಅವ್ರಿಗೆ ಒಂದೇ ಬರುತ್ತೆ ಅಂತ ನಾನಾದ್ರೂ ಅನಿಸಿದ್ದ. ಈ ಮಕ್ಕಳುಗಳಲ್ಲಿ ಮತ್ತೊಮ್ಮೆ ವಿನಂತಿ, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಕಲೀಲಿ ಅಂತ ಹೇಳ್ತಾ, ನಿಮ್ಮ ತನವನ್ನ ನೀವು ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಕಾರ್ಯಕ್ರಮಕ್ಕೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಎಲ್ಲರಿಗೂ ಬಂದು ನಾನು ಮಾತನ್ನು ಮುಗಿಸ್ತೀನಿ. ಯಾರು ಅನ್ಯತಾ ಭಾವಿಸ್ಬೇಡಿ. ನನಗೆ ನಾಳೆ ಚುನಾವಣೆ ಇದೆ, ಸರ್ಕಾರಿ ನೌಕರರ ಸಂಘ ಚುನಾವಣೆ. ನಾನು ಅನಿರೀಕ್ಷಿತವಾಗಿ ಹೋಗ್ಬೇಕು, ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ಆಕ್ಚುಲಿ ನನಗೆ ಕಾರ್ಯಕ್ರಮ ನೋಡ್ಬೇಕು ಅಂತಾನೆ ಬಂದೆ. ಬಟ್ ಏನಂದ್ರೆ ನನಗೆ ಚುನಾವಣೆ ನಾಳೆ ಇರೋದ್ರಿಂದ ನನ್ನನ್ನು ಎಲ್ಲರೂ ಕೂಡ ಆಚೆ ಕಡೆ ಕಾಯ್ತಾ ಇದ್ದಾರೆ. ನಾನು ಅಲ್ಲಿ ಕ್ಯಾನ್ವಾಸ್ ಹೋಗ್ಬೇಕು, ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಡು ನುಡಿ ಹಾಗೂ ನಮ್ಮೆಲ್ಲರ ಪ್ರೀತಿಯ ಈ ಒಂದು ವಿಚಾರನ ಹೇಳಿದಂತ ನಮ್ಮೆಲ್ಲರ ಪ್ರೀತಿಯ
ಹಿರಿಯರು ಹಾಗೂ ನಿಜವಾಗ್ಲೂ ಹೇಳ್ತೀನಿ ಸರ್ ಬಗ್ಗೆ ನಂಗೆ ಯಾಕೆ ಅಂತ ಹೇಳಿದ್ರೆ ಅವರೊಂದು ಕ್ರಿಯಾಶೀಲ ಆಕ್ಟಿವಿಟೀಸ್ ಹೇಳಿದ್ನಲ್ಲ, ಈಗ ನೋಡಿ ಈಗೂನು ಬಿಸಿ, ಮತ್ತೆ ಅಲ್ಲೆಲ್ಲ ಹೋಗ್ಬೇಕು, ಮತ್ತಿನೆಲ್ಲೂ ಇರ್ತಾರೆ. ಕೆಲವರೆಲ್ಲ ನಮ್ಮ ಜೀವನ ಏನಕ್ಕೂ ವ್ಯರ್ಥ ಮಾಡ್ತಾರೆ. ಬಟ್ ನಾನು ನೋಡಿದಂತ ನಮ್ಮ ಸತೀಶ್ ಸರ್ ಪ್ರತಿದಿನ ಏನಾದ್ರು ಆಕ್ಟಿವಿಟಿ ಇರ್ತಾರೆ, ಅದರಲ್ಲೂ ತಪ್ಪು ತಿಳಿಬೇಡಿ ಸರ್. ಈ ಒಂದು ಎಲ್ಲಾ ಅಧ್ಯಕ್ಷತೆ